ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸುರ್ಜೇವಾಲಾ ಅವರ ಎಂಟ್ರಿ ರಾಜ್ಯದಲ್ಲಿ ಮತ್ತಷ್ಟು ಸಂಚಲನ ಮೂಡಿಸಿದೆ. ಗೊಂದಲವನ್ನ ಬಗೆಹರಿಸಬೇಕು ಅಂತಾನೆ ಬಂದಿದ್ದಾರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು. ನೂತನ ಸಿಎಂ ಪದಗ್ರಹಣ ಆಗೋವರೆಗೂ ಕೂಡ ಇಲ್ಲೇ ಠಿಕಾಣಿ ಹೂಡ್ತಾರೆ ಅಂತ ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಮತ್ತಷ್ಟು ಸಂಚಲನ ಮೂಡಿಸ್ತಾ ಇದೆ ಸುರ್ಜೇವಾಲಾ ಅವರ ಎಂಟ್ರಿ. ಗೊಂದಲ ಬಗೆಹರಿಸಲೆಂದೇ ಬಂದಿದ್ದಾರೆ ರಾಜ್ಯ ಉಸ್ತುವಾರಿ. ನೂತನ ಸಿಎಂ ಪದಗ್ರಹಣ ಆಗೋವರೆಗೂ ಕೂಡ ಇಲ್ಲೇ ಇರ್ತಾರೆ. ಎಲ್ಲ ಗೊಂದಲ ಬಗೆಹರಿದ ಬಳಿಕವೇ ದೆಹಲಿಗೆ ವಾಪಸ್ ಹೋಗ್ತಾರೆ. ಇವತ್ತು ಸಂಜೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ ಸುರ್ಜೇವಾಲಾ. ರಾಜೀನಾಮೆ ನೀಡೋದು ತಡ ಮಾಡೋದು ಬೇಡ, ತಡ ಮಾಡಿದಷ್ಟು ಸಮಸ್ಯೆ ದುಪ್ಪಟ್ಟಾಗತ್ತೆ ಅಂತ ಹೇಳಬಹುದಾದಂತ ಸಾಧ್ಯತೆ ಇದೆ. ಹೀಗಾಗಿ ನಾಳೆಯೇ ರಾಜೀನಾಮೆ ಕೊಡಿ ಅಂತ ಹೇಳುವಂತ ಚಾನ್ಸಸ್ ಕೂಡ ದಟ್ಟವಾಗಿದೆ. ಬಿಕಾಸ್ ಟೈಮ್ ಕೊಟ್ಟಷ್ಟು ಅಥವಾ ಅದನ್ನು ಲ್ಯಾಗ್ ಮಾಡಿದಷ್ಟು ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳು ಶುರುವಾಗುತ್ತೆ. ಹೀಗಾಗಿ ಗೊಂದಲ ಬೇಡ, ನಾಳೆನೇ ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳುವಂಥ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಅವರನ್ನು ಭೇಟಿ ಕೂಡ ಆಗ್ತಾರೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ಬಿಕಾಸ್ ಸುರ್ಜೇವಾಲಾ ಅವರ ಎಂಟ್ರಿ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇರೋದು. ಅವರೀಗ ಈ ಗೊಂದಲ ಏನು ಬಗೆಹರಿಸಿದಾರಲ್ಲ, ಆ ಗೊಂದಲ ಬಗೆಹರಿಬೇಕು. ಈಗ ಇನ್ನೂ ಕೂಡ ಎಲ್ಲಿವರೆಗೂ ಈ ಗೊಂದಲ ಇರುತ್ತೆ ಅಂತ ಅಂದರೆ, ನಾಳೆ ಸುದ್ದಿಗೋಷ್ಠಿ ನಡೆಸಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಅದಾದ ನಂತರದಲ್ಲಿ ನೂತನ ಸಿ ಎಂ ಆಗಿ ಅವರು ಪದಗ್ರಹಣ ಸ್ವೀಕಾರ ಮಾಡೋವರೆಗೂ ಕೂಡ ಇಲ್ಲೇ ಇರ್ತಾರೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂಥ ಮಾಹಿತಿ.